ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರುವ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ನಡೆಗೆ ಸಾಹಿತಿಗಳು ಆಕ್ರೋಶ ಹೊರಹಾಕಿದ್ದಾರೆ. ರಾಜ್ಯಪಾಲರ ಭವನ ಇಂದು ಗುಲಾಮಗಿರಿಗೆ ತಳ್ಳಲ್ಪಟ್ಟಿದೆ. ಈ ರೀತಿಯ ಗುಲಾಮಿ ಪ್ರವೃತ್ತಿಯ ರಾಜ್ಯಪಾಲರುಗಳು ಒಂದು ಕ್ಷಣವೂ ಅಧಿಕಾರದಲ್ಲಿ ಮುಂದುವರಿಯಬಾರದು. ಕೂಡಲೇ ರಾಜ್ಯಪಾಲರು ರಾಜೀನಾಮೆ ಕೊಟ್ಟು ತೊಲಗಬೇಕು ಎಂದು ಪ್ರತಿಭಟನಾಕಾರರು ಆಗ್ರಹಿಸಿದರು. ಪ್ರಜಾಪ್ರಭುತ್ವದ ಅರ್ಥ, ವ್ಯಾಪ್ತಿ, ವಿಸ್ತಾರ ಎಲ್ಲ ಗೊತ್ತಿರುವಂತಹ ಸಾಹಿತಿ, ಕಲಾವಿದರು, ಬರಹಗಾರರು, ಚಿಂತಕರು, ಹೋರಾಟಗಾರರು ಎಲ್ಲರೂ ಕೂಡ ಇವತ್ತು ಯಾವುದೇ ರೀತಿ ತಪ್ಪು ಇಲ್ಲದಂತಹ, ಲೋಪಗಳಿಲ್ಲದಂತಹ ಒಂದು ಪ್ರಕರಣವನ್ನ ತೆಗೆದುಕೊಂಡು ಮುಖ್ಯಮಂತ್ರಿಗಳನ್ನ ಇಕ್ಕಟ್ಟಿನಲ್ಲಿ ಸಿಲುಕಬೇಕು, ಮುಖ್ಯಮಂತ್ರಿಗಳಿಗೆ ಅವಮಾನವನ್ನ ಮಾಡಬೇಕು ಎನ್ನುವಂತ ಒಂದು ದಾರಿಯನ್ನು ಅನುಸರಿಸ್ತಾ ಇದ್ದಾರೆ. ಕರ್ನಾಟಕದ ಜನತೆ ಅವರಿಗೆ ನಾವು ತಿಳಿಸಿಕೊಡ್ಬೇಕಾಗಿದೆ. ಉತ್ತರ ಭಾರತ ವಿಚಾರ ಮಾತಾಡ್ತಾ ಇದೆ. ಸಂವಿಧಾನಾತ್ಮಕವಾಗಿ ಆಯ್ಕೆಯಾದಂಥ ಜನಪ್ರತಿನಿಧಿ ಜನಗಳಿಂದ ಆಯ್ಕೆಯಾದಂಥ ಸರ್ಕಾರವನ್ನ ಹತ್ತಿಕ್ಕೋದಕ್ಕೆ ನಾಮಿನೇಷನ್ ಮಾಡಿರ್ತಕ್ಕಂಥ ಗವರ್ನರ್ಗೆ ಹಕ್ಕಿ ಎಷ್ಟರ ಮಟ್ಟಿಗೆ ಸರಿ ಅಂತಕ್ಕಂಥದ್ದನ್ನು ಅವರು ಪ್ರಶ್ನೆ ಮಾಡಿದ್ದಾರೆ. ಹಾಗಾಗಿ ಆ ಆಯ್ಕೆ ಪ್ರಶ್ನೆ ಒಂದು ಕಡೆ ಆದ್ರೆ ಪುನರ್ವಸತಿ ಕೇಂದ್ರ ಆಗಬಾರದು. ಗವರ್ನರ್ ಆಫೀಸ್ ಇವತ್ತು ಪುನರ್ವಸತಿ ಕೇಂದ್ರ ಆಗಿದ್ದಾರೆ. ಕೇಂದ್ರ ಸರ್ಕಾರದಲ್ಲಿ ಕೆಲಸಕ್ಕೆ ಬಾರದೇ ಇರೋರನ್ನ, ಕೇಂದ್ರ ಸರ್ಕಾರದಲ್ಲಿ ದರೋಡೆ ಮಾಡಿರೋರ್ನ, ಮತ್ತು ಅಲ್ಲಿ ಯಾರಿಗೋ ನಾನಾ ಕಾರಣಕ್ಕೋಸ್ಕರ ತಪ್ಸಕ್ಕೋಸ್ಕರ ಒಂದೊಂದು ಜಾಗವನ್ನು ಸೃಷ್ಟಿ ಮಾಡ್ದಂಗೆ ಈ ಗವರ್ನರ್ ಆಯ್ಕೆ ಮಾಡ್ತಾರೆ. ಆಯ್ಕೆ ಮಾಡಿದ್ದಾದ್ಮೇಲೆ ಪ್ರಧಾನಮಂತ್ರಿಗಳ ಆಫೀಸ್ನಿಂದ ಏನ್ ಆದೇಶ ಬರುತ್ತೋ ಅದನ್ನು ಮಾಡಬೇಕೇ ಹೊರತು ಅವರು ಸಂವಿಧಾನವನ್ನು ಇಟ್ಕೊಂಡು ಆದೇಶ ಮಾಡ್ತಾ ಇಲ್ಲ ಇತ್ತೀಚಿನ ದಿನಗಳಲ್ಲಿ. ಅದಕ್ಕೆ ಸಣ್ಣ ಉದಾಹರಣೆ ಹೇಳ್ತಾ ಇದ್ದೀನಿ. ಲೆಫ್ಟಿನೆಂಟ್ ಗವರ್ನರ್ ಡೆಲ್ಲಿ, ಅದಕ್ಕೆ ಸಂಪೂರ್ಣ ಬಹುಮತದಿಂದ ಆಯ್ಕೆಯಾದಂತ ಕೇಜ್ರಿವಾಲ್ ಸರ್ಕಾರಕ್ಕೆ ಅದು ಸಂಪೂರ್ಣ ನಾಯಕನಾಗಿ ಸೆಡ್ ಹೊಡೆದು ನಿಲ್ತಾನೆ ಈ ಮನುಷ್ಯ. ನನಗೆ ಮುಂದಿನ ದಿನಗಳಲ್ಲಿ ನಾನು ಅಭಿವೃದ್ಧಿಯನ್ನು ಮಾಡದೆ ಬೇರೆ ರೀತಿಯಲ್ಲಿ ಬಂದಿರೋದ್ರಿಂದ ನನ್ನ ಅಸ್ತಿತ್ವಕ್ಕೆ ಧಕ್ಕೆ ಬರ್ತದೆ ಅನ್ನೋ ಕಾರಣಕ್ಕೆ ಆ ಲೆಫ್ಟಿನೆಂಟ್ ಗವರ್ನರ್ ಆಕ್ಟ್ ಅನ್ನೇ ಬದಲಾಯಿಸಿ ಮಾಡಿ ಅಲ್ಲಿನ ಒಬ್ಬ ಕ್ಲರ್ಕ್, ಸರ್ಕಾರದ ಒಬ್ಬ ಕ್ಲರ್ಕ್ ಅನ್ನು ಕೂಡ ಇದು ಬದಲಾವಣೆ ಟ್ರಾನ್ಸ್ಫರ್ ಮಾಡಬೇಕಾದ್ರೆ ಗವರ್ನರ್ ಮಾತಾಡ್ಬೇಕಾಗಿದೆ, ಗವರ್ನರ್ ಹೇಳ್ಬೇಕಾಗಿದೆ. ಮುಖ್ಯಮಂತ್ರಿಗಳು ಕೂತ್ಕೋಬೇಕಾ ಎತ್ತಳ್ಬೇಕಾ ಅನ್ನೋದು ಗವರ್ನರ್ ಹೇಳ್ಬೇಕಾದ ಪರಿಸ್ಥಿತಿ ಬಂದಿದೆ. ಅದು ಅಲ್ಲಿಂದ ಶುರುವಾಯ್ತು. ಹೊಸ ಆಕ್ಟೇ ತಂದ್ರು, ಅದನ್ನು ಎಷ್ಟು ವಿರೋಧ ಮಾಡಿದ್ರು ಕೂಡ ಅವತ್ತು ಇನ್ನೂ ಬಹುಮತ ಇತ್ತು. ಜಾರ್ಖಂಡ್ ತಗೊಳ್ಳಿ, ಡೆಲ್ಲಿದಾಯ್ತು. ತಮಿಳುನಾಡಲ್ಲಿ ಗವರ್ನರ್ಗೆ 100 ಫೈಲ್ಗಳನ್ನ ಸೈನ್ ಹಾಕಬೇಡಿ ಅಂತ ಆದೇಶ ಮಾಡಿದ್ರು ಪ್ರೈಮ್ ಮಿನಿಸ್ಟರ್ ಮತ್ತು ಶಾರ್ ಅವರು. ಆಮೇಲೆ ನಮ್ಮ ಕೇರಳದಲ್ಲಿ ಅಲ್ಲಿನ ಮುಖ್ಯಮಂತ್ರಿಗಳಿಗೆ ಕಿರುಕುಳ ಕೊಟ್ಟರು. ಅಭಿವೃದ್ಧಿ ಆಗಬೇಕಾದ್ರೆ ಎಲ್ಲ ಕೆಲಸವನ್ನು ಕುಂಠಿತ ಮಾಡ್ಕೊಂಡು ಸರ್ಕಾರಕ್ಕೆ ಕೆಟ್ಟ ಹೆಸರು ಬರಬೇಕು ಅಂತ ಮಾಡಿದ್ರು. ಅದಾದ್ಮೇಲೆ ವೆಸ್ಟ್ ಬೆಂಗಾಲ್ ಮಮತಾ ಬ್ಯಾನರ್ಜಿ ಅವರ ಗವರ್ನರ್ಗೂ ಅವ್ರಿಗೂ ಜಗಳ ತಂದಿಟ್ರು. ಜಗಳ ಏನಿಲ್ಲ, ಯಾವ ಕೆಲಸ ಯಾವ ಫೈಲು ಕೂಡ ಮುಂದುವರಿಬಾರ್ದು ಅಲ್ಲಿ ಅಭಿವೃದ್ಧಿ ಆಗಬೇಕಾದ ದುಡ್ಡಿನ ವಿಚಾರದಲ್ಲಿ. ಅದು ಒಂದೇ ಸರ್ಕಾರ ಅಲ್ಲ. ಆಮೇಲೆ ನಮ್ಮ ಸ್ಟಾಲಿನ್ ತಮಿಳುನಾಡಿನ ಸರ್ಕಾರಕ್ಕೆ ಕೊಡಬಾರದು ಅಧಿಕಾರ ಕೊಟ್ಟರು. ಈಗ ಅದೆಲ್ಲವನ್ನೂ ಸೇರಿಸಿ ಎಲ್ಲೋ ಒಂದ್ ಕಡೆ ಸಿದ್ದರಾಮಯ್ಯನವರು ಕೂಡ ರಾಷ್ಟ್ರ ಮಟ್ಟದಲ್ಲಿ ನನಗೆ ಸೆಟ್ ಹೊಡಿತಕ್ಕಂತ ಸಾಮರ್ಥ್ಯ ಇದೆ, ಕಾಂಗ್ರೆಸ್ ಅನ್ನು ಮುಗಿಸಬೇಕಾದ್ರೆ ಸಿದ್ದರಾಮಯ್ಯನವ್ರನ್ನು ಮುಗಿಸಬೇಕಾಗಿದೆ ಅನ್ನೋ ವಿಚಾರವನ್ನ ಇಟ್ಕೊಂಡು ಈ ಗವರ್ನರ್ಗೆ ಆದೇಶ ಮಾಡಿದ್ದಾರೆ. ನಾನು ಅದನ್ನೇ ಮಾತಾಡ್ತಾ ಇರೋದು. 5-6 ಫೈಲ್ಗಳು ಈ ಸ್ಯಾಂಕ್ಷನ್ ಮಾಡಿರೋ ಫೈಲ್, ಸ್ಯಾಂಕ್ಷನ್ ಆಗಬೇಕು ಅಂತ ಕೇಳಿರೋ ಫೈಲ್ಗಳು ನಿಮ್ಮ ಕೊಠಡಿಯಲ್ಲಿದ್ದಾವೆ. ಮಾನ್ಯ ಗವರ್ನರ್ ಸಾಹೇಬ್ರೆ, ನಿಮಗೆ ಗೌರವ ಇದ್ರೆ ಇದಕ್ಕೆ ಉತ್ತರ ಕೊಡಿ. ಕುಮಾರಸ್ವಾಮಿ ಅವರ ಹಗರಣದ ವಿಚಾರದಲ್ಲಿ 10 ತಿಂಗಳ ಹಿಂದೆ ಕೊಟ್ಟಿದ್ದಾರೆ, ಸ್ಯಾಂಕ್ಷನ್ ಕೊಟ್ಟಿಲ್ಲ, ಫೈಲೇ ತೆಗೆದಿಲ್ಲ. ನೀವು 17 ತಿಂಗಳಿಂದ ಅಥವಾ 2 ವರ್ಷದಿಂದ ಶಶಿಕಲಾ ಜೊಲ್ಲೆ ಅಂತ ಬಿಜೆಪಿ ಸರ್ಕಾರದಲ್ಲಿ ಅಧಿಕಾರ ಮಾಡುವಾಗ ದೊಡ್ಡ ಹಗರಣ ನಡೆದು ಸ್ಯಾಂಕ್ಷನ್ಗೆ ಅಲ್ಲಿಗೋಯ್ತು. ಲೋಕಪಾಲರು ಕೊಟ್ಟು ಲೋಕಾಯುಕ್ತ ಕೊಟ್ಟಂತ ಆದೇಶ ಅದನ್ನು ಕಳಿಸ್ಕೊಟ್ಟದ ಮನವಿ, ಅದಕ್ಕೇನು ಆ ಫೈಲ್ಗೂ ಮಾಡಿಲ್ಲ. ಇರಾನಿ ಅಂತಕ್ಕಂಥ ಭಾರಿ ನಿರಾನಿ ಅನ್ನೋರು ಕೈಗಾರಿಕಾ ಮಂತ್ರಿಗಳಾಗಿ ಮಾಡಿರ್ತಕ್ಕಂಥ ದೊಡ್ಡ ಹಗರಣ, ಅದಕ್ಕೆ ಸ್ಯಾಂಕ್ಷನ್ ಮಾಡೋದಕ್ಕೆ ಕೊಟ್ಟಿದ್ದಾರೆ. ನಾನು ನಿಮ್ಮನ್ನೇ ಕೇಳ್ತೇನೆ, ನೀವು ನ್ಯಾಯಬದ್ಧವಾಗಿ ಸಂವಿಧಾನಬದ್ಧವಾಗಿ ನಡ್ಕೊಳ್ಳೋರೇ ಆಗಿದ್ರೆ ಅವನು ಕೂಡ ಯಾವ್ದೊಂದು ತಿರಸ್ಕಾರನಾದ್ರೂ ಮಾಡಬೇಕಾಗಿತ್ತು ಅಥವಾ ಪುರಸ್ಕಾರನಾದ್ರೂ ಮಾಡಬೇಕಾಗಿತ್ತು. ಅಂದ್ರೆ ನಿಮಗೆ ಡೆಲ್ಲಿಯಿಂದ ತೀರ್ಮಾನ ಬರೋವರೆಗೂ ನೀವೊಬ್ಬ ಅವರ ಗುಲಾಮರಾಗಿ ಕೆಲಸ ಮಾಡ್ತಾ ಇದ್ದೀರಾ. ಸ್ವಲ್ಪನಾದ್ರೂ ಮಾನ ಮರ್ಯಾದೆ ನಿಮಗಿದ್ರೆ ರಾಜೀನಾಮೆ ಕೊಡಿ, ಅನುಭವಿಸಿದ್ದೀರ ಬೇಕಾದಷ್ಟು. ಇವರೊಬ್ಬರೇ ಅಲ್ಲ, ಎಲ್ಲಾ ಗವರ್ನರ್ಗಳು ಕೂಡ ಈ ರೀತಿ ಇಕ್ಕಟ್ಟಿಗೆ ಸಿಕ್ಕಿದ್ರೆ ಆಚೆಗೆ ಬನ್ನಿ ದಯಮಾಡಿ. ಇಲ್ಲ ನೀವು ಅದೇ ತರದಲ್ಲಿ ನಮಗೆ ಪುನರ್ವಸತಿ ಕೇಂದ್ರದಲ್ಲೇ ಬದುಕಿ ಅವ್ರ ಸೇವೆನೆ ಮಾಡ್ತೀವಿ ಅನ್ನೋದಾದ್ರೆ ಈ ಸರ್ವಾಧಿಕಾರ, ಕೋಮುವಾದದ ಮತ್ತು ಏಕವ್ಯಕ್ತಿ ದರ್ಶದ ರಾಕ್ಷಸ ಪ್ರವೃತ್ತಿಯ ಈ ಸರ್ಕಾರವನ್ನ ಕಿತ್ತಾಕಬೇಕಾಗಿರೋದ್ರಿಂದ ನಾವು ಜನಾಂದೋಲನದ ಅಗತ್ಯ ಇದೆ. ಬಹಳ ಬಿಡಿಸಿ ನಾನು ಹೇಳೋದಿಲ್ಲ. 17 ತಿಂಗಳಿಂದ ಒಬ್ಬರನ್ನ ಜೈಲಿನಲ್ಲಿ ಇಟ್ರ ಆ ಸರ್ಕಾರವನ್ನ ಮೂಲೆಗುಂಪು ಮಾಡಕ್ಕೆ ಆಮ್ ಆದ್ಮಿ ಪಾರ್ಟಿಯ. ಇವತ್ತು ನಾನು ಪ್ರಜಾಪ್ರಭುತ್ವ ಎಲ್ಲಾದ್ರೂ ಇದ್ರೆ
ಕೇಜ್ರಿವಾಲ್ ರವರ ತತ್ವ ಮತ್ತು ಅವ್ರ ಜೈಲಿನಲ್ಲಿ ಇದೆ, ನೀವು ಈಚೆ ಇದ್ದೀರಾ ಜೈಲಿನಲ್ಲಿ ಇರ್ಬೇಕಾದವರು ಅಂತ ನಾನು ಪ್ರಶ್ನೆ ಮಾಡ್ಬೇಕಾಗಿ ಬರುತ್ತೆ. ಪ್ರಧಾನಮಂತ್ರಿಗಳು ಮೊದಲು ಜೈಲಿನಲ್ಲಿ ಇರಬೇಕು, ಶಾ ರವರು ಜೈಲಿನಲ್ಲಿ ಇರಬೇಕು, ಇಲ್ಲಿನ ಹಳೆಯ ಸರ್ಕಾರಗಳೇನಿದ್ವು ಆ ಎಲ್ಲರೂ ಕೂಡ ನೀವು ಜೈಲಿನಲ್ಲಿ ಇರಬೇಕಾದ ವ್ಯಕ್ತಿಗಳು. ಅಂತ ವಿಪರ್ಯಾಸ ಇಲ್ಲಿ ಬಂದಿರೋದಕ್ಕೆ ಕಾರಣ ಎಲ್ಲೋ ಒಂದ್ ಕಡೆ ಜನಶಕ್ತಿ ಜಾಸ್ತಿ ಆಗ್ಬೇಕಿದೆ. ಕಲಾವಿದರ ಸಂಘ ಮತ್ತು ನಾವು ಏನು ಬೆಂಬಲ ಮಾಡ್ತಿದ್ದಾರೆ, ಹೋರಾಟ ಮಾಡ್ತಿದ್ದಾರೆ ಈ ಪ್ರಜಾಪ್ರಭುತ್ವವನ್ನು ಉಳಿಸೋದಿಕ್ಕೆ ಮತ್ತು ಈ ಒಂದು ಸಂವಿಧಾನಕ್ಕೆ ಗೌರವ ತರೋದಕ್ಕೋಸ್ಕರ. ಕಾನೂನು ಈಗಾಗಲೇ ಹೇಳಿದ್ರು ಆ ಸ್ಯಾಂಕ್ಷನ್ ನಾನು ಇವತ್ತಿನ ದಿವಸ ಸಿದ್ದರಾಮಯ್ಯವ್ರಿಗೆ ಹೇಳ್ತೀನಿ, ನೀವು ರಾಜೀನಾಮೆ ಕೊಡೋದು ಬಿಡೋದು ನಿಮಗೆ ಬಿಟ್ಟಿದ್ದು, ಆದ್ರೆ ಕಾನೂನಿನ ಮುಖೇನವಾದ್ರೂ ಕೂಡ ನಮ್ಮ ಬೆಂಬಲವನ್ನು ಇಟ್ಟುಕೊಂಡು ಗೆದ್ದು ಬರಬೇಕು. ಇದು ತೋರಿಸಬೇಕಾಗಿದೆ, ಇದು ಮಾದರಿ ಆಗಬೇಕಾಗಿದೆ ರಾಷ್ಟ್ರ ಮಟ್ಟದಲ್ಲಿ. ಇಂತಹದ್ದು ಆಗಬಾರದು ಅನ್ನೋದಕ್ಕೋಸ್ಕರ ತಪ್ಪಾಗಿದ್ರೆ ತಪ್ಪು ಒಪ್ಕೊಳ್ಳೋಣ, ಅದಕ್ಕೆ ಶಿಕ್ಷೆ ಅನುಭವಿಸೋಣ. ಅದಕ್ಕೆ ನಾನು ಯಾವತ್ತೂ ಅಡ್ಡಿ ಬರೋದಿಲ್ಲ. ಆದ್ರೆ ನ್ಯಾಯಬದ್ಧವಾದ ಶಿಕ್ಷೆ ಆಗಬೇಕು, ನ್ಯಾಯಬದ್ಧವಾಗಿ ನ್ಯಾಯ ಆಗಬೇಕು. ಆ ದೃಷ್ಟಿಯಿಂದ ಗವರ್ನರ್ ಅವರು ಇನ್ನೂ ಕೂಡ ಸ್ವಲ್ಪನಾದ್ರೂ ಗೌರವ ಇದ್ರೆ ಮನೆಗೆ ಹೋಗೋದು ಒಳ್ಳೇದು. ಇಲ್ಲದೆ ಹೋದ್ರೆ ನಿಮ್ಮ ವಿರುದ್ಧ ನೇರವಾಗಿ ಹೋರಾಟವನ್ನು ನಾವು ಮಾಡೋದು ಅನಿವಾರ್ಯ. ನೇರ ಅಂದ್ರೆ ಅವರಿಂದ ಪ್ರಧಾನಮಂತ್ರಿಗಳಿಗೆ ಮತ್ತು ಹೋಮ್ ಮಿನಿಸ್ಟರ್ಗೆ ತಲುಪಿಸಬೇಕಾದ ಅಗತ್ಯ ಇದೆ ಅಂತ ಹೇಳಿ ಎಲ್ಲಾ ಪಕ್ಷಭೇದ ಹೊರತು ನಮ್ಮ ಈ ಕಲಾವಿದರು ಅಂತ ಏನಿದೆಯೋ ಅದಕ್ಕೆಲ್ಲರೂ ಕೂಡ ಇದರ ವಿರುದ್ಧ ಇರ್ತಕ್ಕಂಥವ್ರು ಎಲ್ಲರೂ ಬೆಂಬಲ ಕೊಡೋಣ, ಗಟ್ಟಿಯಾಗಿ ನಿಂತ್ಕೊಳ್ಳೋಣ, ದೊಡ್ಡ ಧ್ವನಿ ಆಗೋಣ, ಜನಶಕ್ತಿಯಾಗಿ ಬೆಳೆಸೋಣ, ನಿರಂತರ ಹೋರಾಟವನ್ನು ಜಯ ಸಿಕ್ಕವರೆಗೂ ಮಾಡೋಣ ಅಂತ ಹೇಳಿ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಧನ್ಯವಾದ.